ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, 2026ರ ಪರಾಭವ ನಾಮ ಸಂವತ್ಸರದ ಯುಗಾದಿಯ ಹೊಸ ವರ್ಷದ ಮಿಥುನ ರಾಶಿಯವರ ಸಂಪೂರ್ಣ ಭವಿಷ್ಯವನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಭಕ್ತಿಯಿಂದ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಗ್ರಹಗಳ ಸಂಚಾರದ ಬಗ್ಗೆ ನೋಡೋದಾದ್ರೆ, ವರ್ಷದ ಮಧ್ಯಭಾಗದಲ್ಲಿ ಅಂದರೆ 6 ತಿಂಗಳ ನಂತರ ಗುರು ನಿಮ್ಮ ರಾಶಿಯಲ್ಲಿ ಪ್ರವೇಶ ಮಾಡ್ತಾನೆ. ಇದನ್ನ ಜನ್ಮ ಗುರು ಅಂತ ಕೂಡ ಕರೀತಾರೆ. ಇದರಿಂದ ನಿಮ್ಮ ಬುದ್ಧಿಶಕ್ತಿ ಮತ್ತು ಜ್ಞಾನ ಹೆಚ್ಚುತ್ತೆ. ಶನಿಯು 10ನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ವೃತ್ತಿ ಜೀವನದಲ್ಲಿ ದೊಡ್ಡ ಮಟ್ಟಿನ ಯಶಸ್ಸನ್ನ ನೀವು ಗಳಿಸ್ತೀರಾ. ಇನ್ನು ರಾಹು ಮತ್ತು ಕೇತುವಿನ ಬಗ್ಗೆ ನೋಡೋದಾದ್ರೆ, ರಾಹು ನಿಮ್ಮ ರಾಶಿಯಿಂದ 9ನೇ ಮನೆಗೆ ಸಂಚಾರ ಮಾಡ್ತಾನೆ. ಇದು ವಿದೇಶ ಪ್ರಯಾಣ ಮತ್ತು ದೂರದ ಊರುಗಳಿಗೆ ಪ್ರವಾಸ ಮಾಡುವಂತ ಆಸಕ್ತಿಯನ್ನ ಹೆಚ್ಚುತ್ತೆ. ಇನ್ನು ಕೇತು 3ನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ಶತ್ರುಗಳ ಮೇಲೆ ಜಯವನ್ನ ಸಾಧಿಸ್ತೀರಾ. ಈ ಒಂದು ರಾಶಿಯವರ ಶಿಕ್ಷಣದ ಬಗ್ಗೆ ನೋಡೋದಾದ್ರೆ, ರಾಹುವಿನ ಪ್ರಭಾವದಿಂದ ಶಿಕ್ಷಣ ಮತ್ತು ತಾಂತ್ರಿಕ ವಿಚಾರದಲ್ಲಿ ಹೊಸ ಆಲೋಚನೆಗಳು ಮೂಡುತ್ತೆ. ವಿದೇಶದಲ್ಲಿ ಓದಬೇಕು ಅನ್ನೋ ವ್ಯಕ್ತಿಗಳಿಗೆ ಈ ವರ್ಷ ಅವರ ಕನಸು ನನಸಾಗುತ್ತೆ. ಇನ್ನು ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡೋದಾದ್ರೆ, ಶನಿಯ ದಶಮ ಸ್ಥಾನ ಸಂಚಾರವು ನಿಮ್ಮ ಕೆಲಸದಲ್ಲಿ ಉತ್ತಮ ಫಲಿತಾಂಶವನ್ನ ನೀಡುತ್ತೆ. ಉದ್ಯೋಗದಲ್ಲಿ ಬಡ್ತಿ ಮತ್ತು ಗೌರವ ಸಿಗುತ್ತೆ. ನಿಮ್ಮ ಮಾತಿನ ಚಾತುರ್ಯತೆಯಿಂದ ಮೇಲಾಧಿಕಾರಿಗಳ ಗಮನವನ್ನ ಸೆಳೀತೀರಾ. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾದ್ರೆ, ವ್ಯಾಪಾರಸ್ಥರಿಗೆ ಈ ವರ್ಷ ಅತ್ಯಂತ ಲಾಭದಾಯಕ ಅಂದರೆ ಹೇಳ್ಬೋದು. ವಿಶೇಷವಾಗಿ ಕಮ್ಯುನಿಕೇಶನ್ ಮತ್ತು ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿರೋರಿಗೆ ಹೆಚ್ಚಿನ ಲಾಭವನ್ನ ತಂದುಕೊಡುತ್ತೆ. ರಾಹುವಿನ ಪ್ರಭಾವದಿಂದಾಗಿ ಹೊಸ ರೀತಿಯ ಮಾರ್ಕೆಟ್ ತಂತ್ರಜ್ಞಾನವನ್ನ ಅಳವಡಿಸಿಕೊಂಡು ಬಿಸ್ನೆಸ್ ನ ಎಸ್ಟಾಬ್ಲಿಷ್ ಮಾಡ್ತೀರಾ ಅಥವಾ ಬಿಸ್ನೆಸ್ ನ ದೊಡ್ಡದಾಗಿ ಎಕ್ಸ್ಪೆಂಡ್ ಮಾಡ್ತೀರಾ. ಹೂಡಿಕೆ ಮಾಡುವಾಗ ಸ್ವಲ್ಪ ಎಚ್ಚರದಿಂದ ಮುನ್ನಡೆದು ತುಂಬಾ ಅಗತ್ಯವಾಗುತ್ತೆ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಇದ್ರೆ ಉತ್ತಮ ಲಾಭವನ್ನು ನೀವು ನೋಡ್ತೀರಾ. ಇನ್ನು ಆರ್ಥಿಕ ವಿಚಾರವಾಗಿ ನೋಡೋದ್ರೆ, ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿದೆ. ಇನ್ನು ರಾಹು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಹಿರಿಯರಿಂದ ಅನಿರೀಕ್ಷಿತ ಧನ ಲಾಭ ಆಗುವಂತಹ ಸಾಧ್ಯತೆ ಇದೆ. ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಥವಾ ಅನಿರೀಕ್ಷಿತ ಪ್ರವಾಸಗಳಿಗೆ ಹಣ ಪೋಲಾಗುವಂತಹ ಸಾಧ್ಯತೆ ಇದೆ. ಇನ್ನು ಪ್ರೀತಿಯ ವಿಚಾರವಾಗಿ ನೋಡೋದಾದ್ರೆ, ಪ್ರೇಮ ಜೀವನವು ರೋಮಾಂಚನಕಾರಿಯಾಗಿ ಇರಲಿದೆ. ಯಾರೆಲ್ಲ ಮದುವೆ ಆಗಿಲ್ಲ, ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದಾರೆ ಈ ವರ್ಷ, ಅವರಿಗೆಲ್ಲ ಮನಸ್ಸಿಗೆ ಒಪ್ಪಂತ ಸಂಗಾತಿ ಸಿಗ್ತಾರೆ. ಹಳೆಯ ಪ್ರೇಮ ಸಂಬಂಧಗಳು ಮದುವೆ ಹಂತಕ್ಕೆ ತಲುಪುತ್ತೆ. ರಾಹುವಿನ ಪ್ರಭಾವದಿಂದ ಅಂತರ್ಜಾತಿ ಸಂಸ್ಕೃತಿಯ ವ್ಯಕ್ತಿತ್ವದ ಕಡೆಗೆ ಆಕರ್ಷಿತರಾಗಬಹುದು. ಇನ್ನು ಕುಟುಂಬದ ವಿಚಾರವಾಗಿ ನೋಡೋದಾದ್ರೆ, ಕುಟುಂಬದಲ್ಲಿ ಸಂತಸ ವಾತಾವರಣ ಇರುತ್ತೆ. ಕೇತುವಿನ ಪ್ರಭಾವದಿಂದ ಒಡ ಹುಟ್ಟಿದವರ ಜೊತೆಗಿನ ಸಂಬಂಧ ಸುಧಾರಿಸುತ್ತೆ. ಆದರೆ ನಿಮ್ಮ ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ. ಮನೆಯಲ್ಲಿ ಈ ವರ್ಷ ಧಾರ್ಮಿಕ ವಿಧಿವಿಧಾನಗಳು ಹೆಚ್ಚಾಗಿ ನಡೆಯುತ್ತೆ. ಇನ್ನು ಆರೋಗ್ಯದ ವಿಚಾರವಾಗಿ ನೋಡೋದಾದ್ರೆ, ಅತಿಯಾದ ಆಲೋಚನೆಯಿಂದ ನೀವು ಮಾನಸಿಕ ಆಯಸ್ಸನ್ನು ಕಳೆದುಕೊಳ್ತೀರಾ. ಸ್ವಲ್ಪ ವಾಯು ಸಂಬಂಧಿತ ಸಮಸ್ಯೆಗಳಿಂದ ಎಚ್ಚರಿಕೆ ವಹಿಸಬೇಕಾಗುತ್ತೆ. ನಿಯಮಿತ ವ್ಯಾಯಾಮ ಮತ್ತು ಯೋಗ ನಿಮ್ಮನ್ನು ಸದೃಢವಾಗಿ ನಿಲ್ಲಿಸುತ್ತೆ. ಈ ಒಂದು ರಾಶಿಯವರ ಸುಲಭ ಪರಿಹಾರ ಮಾರ್ಗಗಳನ್ನ ನೋಡೋದಾದ್ರೆ, ಪ್ರತಿದಿನ ಅಥವಾ ಸಾಧ್ಯವಾದರೆ ಪ್ರತಿ ಬುಧವಾರ ವಿಷ್ಣುನಾಮ ಸಂವತ್ಸರವನ್ನು ಪಠನೆ ಮಾಡಿ. ರಾಹುವಿನ ಶಾಂತಿಗಾಗಿ ಪಕ್ಷಿಗಳಿಗೆ ಧಾನ್ಯವನ್ನು ನೀಡಿ. ಅದೇ ರೀತಿ ಕೇತುವಿನ ಅನುಗ್ರಹಕ್ಕಾಗಿ ಪ್ರತಿ ಬುಧವಾರ ಗಣೇಶನಿಗೆ ಗರ್ಕೆಯನ್ನು ಸಮರ್ಪಣೆ ಮಾಡಿ. ಈ ಒಂದು ರಾಶಿಯವರ ಅದೃಷ್ಟ ಸಂಖ್ಯೆ ಮತ್ತು ಅದೃಷ್ಟ ಬಣ್ಣವನ್ನು ನೋಡೋದಾದ್ರೆ, ಅದೃಷ್ಟ ಸಂಖ್ಯೆ 5 ಮತ್ತು 3 ಆಗಿರುತ್ತೆ. ಅದೃಷ್ಟ ಬಣ್ಣ ಹಸಿರು ಮತ್ತು ಹಳದಿ ಆಗಿರುತ್ತೆ. ಒಟ್ಟಾರೆಯಾಗಿ ಯುಗಾದಿ ವರ್ಷ ಈ ಒಂದು ಮಿಥುನ ರಾಶಿಯವರಿಗೆ ಅದೃಷ್ಟ ವರ್ಷ ಅಂತಲೇ ಹೇಳ್ಬೋದು. ರಾಹು ಮತ್ತು ಶನಿಯ ಬಲ ನಿಮ್ಮನ್ನು ಉತ್ತುಂಗಕ್ಕೆ ಕರೆದುಕೊಂಡು ಹೋಗುತ್ತೆ. ನಿಮ್ಮ ಮಾತಿನ ಮೇಲಿರುವಂಥ ಹಿಡಿತ ಮತ್ತು ತಾಳ್ಮೆ ಈ ವರ್ಷ ನಿಮ್ಮನ್ನು ವಿಜೇತರನ್ನಾಗಿ ಮಾಡುತ್ತೆ. ಒಟ್ಟಾರೆಯಾಗಿ ಇದಾಗಿತ್ತು ಯುಗಾದಿ ಹೊಸ ವರ್ಷದ ಮಿಥುನ ರಾಶಿಯ ಸಂಪೂರ್ಣ ಭವಿಷ್ಯ. ಹಾಗೆ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಮ್ಮನ್ನು ನೇರ ಭೇಟಿ ಆಗಲಿಕ್ಕೆ ಕೆಳಕಾಣೋ ನಂಬರ್ಗೆ ಕರೆ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.